ಬರ್ಡೇ ಶಾಪಿಂಗ್ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಸಕ್ಸ್. ನೀವು ಮೇಘನ ಅಲ್ವಾ ಬ್ಲಾಗರ್, ಒಂದು ಫೋಟೋ ತಗೋಬೋದಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಯಾಕ್ ವಿತ್ ನ ನ್ಯೂ ವ್ಲಾಗ್. ಇವತ್ತು ಹೊರಗಡೆ ಹೊರಟಿದ್ದೀನಿ. ಯಾಕೆ ಅಂತ ನಿಮಗೆ ಈಗಲೇ ಹೇಳ್ಬಿಡ್ತೀನಿ. ದಟ್ ಈಸ್ ನನ್ನ ಬರ್ಡೇ ಶಾಪಿಂಗ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಬರ್ಡೇ ಯಾವಾಗ ಅಂತ ಯಾರು ಗೊತ್ತಿಲ್ಲ, ಗೆಸ್ ಮಾಡ್ತಾ ಇರಿ. ಗೊತ್ತಿರೋರು ಕಮೆಂಟ್ ಮಾಡಿ. ಸೊ ಇವತ್ತು ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಹಲೋ. ಸೊ ಅವನ ಜೊತೆ ಹೊರಟಿದ್ದೀನಿ. ಸೊ ಇವಾಗ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡಬೇಕು. ಎಲ್ಲೂ ಪ್ಲ್ಯಾನ್ ಮಾಡಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾವ ಥರ ಔಟ್ಫಿಟ್ ತೊಗೋಬೇಕು ಅಂತಲೂ ಗೊತ್ತಿಲ್ಲ, ಏನೂ ಪ್ಲ್ಯಾನ್ ಮಾಡಿಲ್ಲ. ಜಸ್ಟ್ ಬ್ಲ್ಯಾಂಕ್ ಮೈಂಡಲ್ಲಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಿಮಗೆಲ್ಲನೂ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ದ ವ್ಲಾಗ್. ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತೂ ಮುಗ್ದಲ್ಲ ಗೈಸ್. ಹೋಗಿ ಹೋಗಿ ಸಾಕಾಗೋಗಿದೆ. ಕೆಂಗೇರಿಯಿಂದ ನಾಯಂಡಹಳ್ಳಿಗೆ ಹೋಗೋಕ್ಕೇನೆ ಎಷ್ಟು ದೂರ ಆಗುತ್ತೆ. ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಟ್ರಾಫಿಕ್ ಸಕ್ಸ್. ಸೊ ಬನ್ನಿ ಹೋಗಿ ಅಲ್ಲಿ ನೋಡುವ, ಚೆಕ್ಔಟ್ ಮಾಡೋಣ ಏನಿದೆ ಅಂತ. ಓಕೆ ಗೈಸ್, ಇವಾಗ ನಾವು ಬಂದಿರೋದು ಗ್ಲೋಬಲ್ ಮಾಲಿಗೆ, ಡಿವಿನಿಟಿ ಗ್ಲೋಬಲ್ ಮಾಲಿಗೆ ಬಂದಿದ್ದೀವಿ. ಸೊ ಅಲ್ಲಿ ಏನು ಸಿಗುತ್ತೆ ಬ್ರ್ಯಾಂಡ್ಸು, ಜುಡಿಯೋಗೆ ಹೋಗಿದ್ದೆ ನಾನು ಅಷ್ಟೇ, ಬೇರೆ ಯಾವ ಬ್ರ್ಯಾಂಡ್ಗೂ ಹೋಗಿರಲಿಲ್ಲ. ಸೊ ಯಾವ ಬ್ರ್ಯಾಂಡ್ ಇದೆ ನೋಡಿ ಚೆಕ್ಔಟ್ ಮಾಡೋಣ ಬನ್ನಿ. ನೋಡಿ ಗೈಸ್, ಇವನು ಬಟ್ಟೆ ಕೊಡಿಸು ಅಂತ ಅಂದರೆ ಕುರ್ತಾ ಸೆಕ್ಷನ್ ಕರ್ಕೊಂಡ್ಬಿಟ್ಟು ಬರ್ಡೇ ಕುರ್ತಾ ಹಾಕು ಅಂತಿದ್ದಾನೆ. ಇಂಥವರೆಲ್ಲ ನಮ್ಮ ಜೊತೆಗೆ ಬರ್ತಾರೆ ಬರ್ಡೇಗೆ ಔಟ್ಫಿಟ್ ಕೊಡಿಸ್ತೀವಿ ಅಂತ. ಏನು ಹಾಂ, ನಾನು ಹೇಳಿದ್ದೀನಿ ಕುರ್ತಾ ಸೆಕ್ಷನ್ ಇರ್ಬೋದು ನೋಡು ಅಂತಂದರೆ, ಇಲ್ಲ ಸಿಗುತ್ತೆ ನೋಡೋಣ ಅಂತ ಅಂದ. ಸೊ ಅದಕ್ಕೆ ಸರಿ ಆಯ್ತು ನೋಡೋಣ ಅಂತಂದಿದ್ದಾನೆ ಅಂತ ಬಂದೆ. ಎಲ್ಲ ಕುರ್ತಾ ಇದೆ, ಅದು ನೋಡು, ಇದು ನೋಡು, ಇದು ಹಾಕು ಅಂತೆ ಬರ್ಡೇಗೆ. ವಾಟ್ ಯಾ ಯು ಜಸ್ಟ್ ಲಾಫ್. ಸರಿ, ಇವಾಗ ಅವನ್ನೇ ನೋಡ್ತೀನಿ, ನೋಡೋಣ ಏನು ಸರಿ. ಅವನೇ ಸೆಲೆಕ್ಟ್ ಮಾಡೋದು, ಅವನಿಗೆ ಬಿಟ್ಟಿದ್ದು. ಈ 21st ಬರ್ಡೇ ಅವನಿಗೆ ಬಿಟ್ಬಿಟ್ಟಿದ್ದೀನಿ ಔಟ್ಫಿಟ್ಗೋಸ್ಕರ. ನೋಡೋಣ ಏನು ಸೆಲೆಕ್ಟ್ ಮಾಡ್ತಾನೆ ಅಂತ. ಸೊ ಕೀಪ್ ವೇಟಿಂಗ್. ವೆಸ್ಟ್ ಸೈಡಲ್ಲಿ ಸಿಗಲಿಲ್ಲ ಗೈಸ್. ಇವ್ನ ಮಾತು ಕೇಳ್ಕೊಂಡು ಸುಮ್ಮನೆ ಬಂದ್ವಿ ಅಷ್ಟೇ. ಅಂದರೆ ಅದು ಬರ್ಡೇ ಔಟ್ಫಿಟ್ ಥರ ಅಷ್ಟು ನನಗೆ ಓಕೆ ಅಂತ ಅನಿಸ್ಲಿಲ್ಲ. ನಾರ್ಮಲ್ ಲೊಕೇಶನ್ಸ್ಗೆಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಈಗ ಇಲ್ಲಿ ಬೇಡ ಅಂತ ಬೇರೆ ಕಡೆ ಹೊರಟಿದ್ದೀವಿ. ಎಲ್ಲೋಗ್ತೀವಿ ಅಂತ ಪ್ಲಾನ್ ಇಲ್ಲ, ನೋಡುವ. ಎಲ್ಲೋಗ್ತೀವಿ ಅಂತ ತೋರಿಸ್ತೀವಿ. ಇವಾಗ ಶೋ ಆಫ್ ಬಂದಿದ್ವಿ, ಬಟ್ ಶೋ ಆಫಲ್ಲೂ ಇಷ್ಟ ಆಗಲಿಲ್ಲ. ನಾವು ಇವಾಗ ಜಯನಗರ್ಗೆ ಹೋಗೋಣ ಅಂದ್ರೆ ಆ್ಯಕ್ಚುಲಿ ಜಯನಗರ್ಗೆ ಹೋಗ್ತಾ ಇದ್ದಿದ್ದು, ಬಟ್ ಒಂದು ಶೋ ಆಫ್ ಸಿಕ್ತು ಅಂತ ಅಂದ್ಬಿಟ್ಟು ನೋಡೋಣ ಅನ್ಕೊಂಡ್ಬಂದ್ವಿ. ಸೊ ಇವಾಗ ಇಷ್ಟ ಆಗಿಲ್ಲ. ಲೆಟ್ಸ್ ಗೋ ಟು ಜಯನಗರ ಎಲ್ಲ ಸಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ ಬನ್ನಿ. ಇವಾಗ ಜಯನಗರ ರೀಚ್ ಆಗಿದ್ದೀವಿ ಗೈಸ್. ಸೊ ನೋಡುವ. ಫಸ್ಟು ನಾನು ಆ್ಯಕ್ಚುಲಿ ಒನ್ ಪೀಸ್ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಒನ್ ಪೀಸ್ ತೊಗೊಳ್ಳೋದಾ ಇಲ್ಲ ಅಂದರೆ ಬರ್ಡೇಗೆ ಅಂತಲೇ ತೊಗೊಳ್ಳೋದೇನು ಬೇಡ, ಲೈಕ್ ಬೇರೆ ಒಕೇಶನ್ಸ್ಗೂ ಹಾಕೊಳ್ಳೋ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಒಂದು ಅಂಗಡಿಗೆ ಬಂದಿದ್ದೀನಿ. ಲೆಟ್ಸಿ, ಇದು ಚಿಕ್ಕ ಅಂಗಡಿ. ಲೆಟ್ಸಿ ಹೆಂಗಿದೆ ಅಂತ ಬನ್ನಿ ಒಳಗಡೆ ಹೋಗೋಣ. ಫೈನಲಿ ಜಯನಗರಲ್ಲೂ ಸಿಗಲಿಲ್ಲ ಗಾಯ್ಸ್. ಸೊ ಇನ್ನೇನು ಮಾಡೋದು ಅಂತ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇವಾಗ ಅಟ್ಲೀಸ್ಟ್ ಬಟ್ಟೆ ಅಂತೂ ಸಿಗಲಿಲ್ಲ. ಅಟ್ಲೀಸ್ಟ್ ಅಂದರೆ ತಿನ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಇವಾಗ ಬನ್ನಿ, ಎಲ್ಲೋಗ್ತೀವಿ ಅಂತ ಗೊತ್ತಿಲ್ಲ, ತಿನ್ಕೊಂಡು ಹೋಗೋಣ. ಬಟ್ ಈಗ ಇವತ್ತಂತೂ ಬಟ್ಟೆ ಶಾಪಿಂಗ್ ಆಗಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಸಾರಿ ನಿಮ್ಗೆ ಕೇಳಿಸಿಲ್ಲ ಗೊತ್ತಿಲ್ಲ, ನಾನು ಅದಷ್ಟು ಜೋರಾಗಿ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬಟ್ಟೆ ಸಿಗಲಿಲ್ಲ ಇವತ್ತು. ನಾನು ಇವಾಗ ತಿನ್ಕೊಂಡು ರೆಟಾಗಿ ಮನೆಗೆ ಹೋಗೋದಷ್ಟೇ. ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ನೋಡಬೇಕು, ಮಾಡಿದ ಪ್ಲ್ಯಾನ್. ಫೈನಲಿ ಜಯನಗರಿಂದ ಆಲ್ ವೇ ಟು ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಮಾಮ ಬರ್ತಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬಂದಮೇಲೆ ತಿನ್ಕೊಂಡು ಹೊರಡಬೇಕು. ಸೊ ಬಾಸ್ ಅವ್ರಿಗೆ ಫುಲ್ ಹೊಟ್ಟೆಷ್ಟವಾಗಿದೆಯಂತೆ. ಅವನದು ಏನು ಶಾಪಿಂಗ್ ಮಾಡಿಸ್ತಂತ ನನಗಂತೂ ಗೊತ್ತಿಲ್ಲ, ಬಟ್ ಹೊಟ್ಟೆಷ್ಟವಾಗಿದೆಯಂತೆ. ಸೊ ಈ ಬರ್ಡೇ ಶಾಪಿಂಗ್ ಇಲ್ಲೇ ಸ್ಟಾಪ್ ಆಗಲ್ಲ. ನಾಳೆ ಅಥವಾ ನಾಳಿದ್ದು ಮತ್ತೆ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೂ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಇಲ್ಲಿ ಫಸ್ಟ್ ತಿನ್ಬಿಟ್ಟು ಮಾವನ ಮಾತಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಆ್ಯಂಡ್ ಇನ್ನೊಂದು ಹೇಳಬೇಕು ಗೈಸ್, ಗಾಂಧಿ ಬಜಾರ್ ಅಂದರೆ ಇಟ್ ಇಸ್ ಆನ್ ಎಮೋಷನ್ ಲಿಟ್ರಲಿ. ನಾವು ಆಲ್ಮೋಸ್ಟ್ ಎಷ್ಟು ವರ್ಷ, 14-15 ಇಯರ್ಸ್ ನಾವು ಆಯಿತು ಬೆಂಗಳೂರಿಗೆ ಬಂದು. ಸೊ 14-15 ಇಯರ್ಸ್ ಅಂತಲೂ ದಿಸ್ ವಾಸ್ ಲೈಕ್ ಲಿಟ್ರಲಿ ಹೋಮ್ ಥರ. ಸೊ ಕೆಂಗೇರಿಯಿಂದ ಇಲ್ಲಿಗೆ ಬರೋದು ತುಂಬ ಅಂದರೆ ತುಂಬ ಖುಷಿ. ಹೊಸ ಮನೆಯಿಂದ ಈ ಹಳೆ ಮನೆ ಹತ್ರ, ಹಳೆ ಮನೆ ಅಂದರೆ ಈ ಏರಿಯಾ, ಈ ಗಾಂಧಿ ಬಜಾರ್, ಹನುಮನಗರ್, ಬಸವನಗುಡಿ ಕಡೆ ಬರೋದು ತುಂಬ ಅಂದರೆ ತುಂಬ ಖುಷಿ. ಸೊ ಇಲ್ಲಿ ಬಂದಾಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಚೈಲ್ಡ್ಹುಡ್ ಮೆಮೊರೀಸ್, ಚಿಕ್ಕವರಿಂದನೂ ನಾವು ಇಲ್ಲೇ ಇದ್ದಿದ್ದು. ಸೊ ಇಟ್ ಲೈಕ್ ತುಂಬ ತುಂಬ ಖುಷಿ ಆಗುತ್ತೆ. ಇವನಿಗೆ ಏನಾಗುತ್ತೆ ಕೇಳೋಣ ಇರಿ. ನಿನಗೇನು ಅನಿಸುತ್ತೆ ಈ ಕಡೆ? ಡೈಲಿ ಬರ್ತೀನಿ ತಾನೆ ಈ ಕಡೆ. ಬಟ್ ಆಲ್ಸೋ ಇವಾಗ ನಾವುಗಳೆಲ್ಲ ಒಟ್ಟಿಗೆ ಇದ್ದಿದ್ದು, ಇವಾಗ ನೀನು ಒಬ್ಬನೇ ಬರೋಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಆದರೂ ಚೆನ್ನಾಗಿತ್ತು ಅವಾಗ. ಮೆಮೊರೀಸು ಎಲ್ಲ ಕ್ರಿಯೇಟ್ ಮಾಡಿ ಮತ್ತೆ ಎಲ್ಲರೂ ಮೀಟ್ ಮಾಡೋ ಥರ ಅದೊಂದು ವೈಬ್ ಒಂಥರ
ಅನ್ಎಕ್ಸ್ಪ್ಲೇನಬಲ್. ಎಕ್ಸಾಕ್ಟ್ಲಿ, ಅನ್ಎಕ್ಸ್ಪ್ಲೇನಬಲ್ ಅವ್ನು ಹೇಳ್ದಂಗೆ. ಸೊ ಇವಾಗ ಅಷ್ಟೇ, ಅದನ್ನ ಹೇಳಬೇಕು ಅಂತ ಹೇಳಿದೆ. ಸೊ ಈಗ ಬನ್ನಿ ತಿನ್ಕೊಂಡು ಹೋಗೋಣ. ಗೈಸ್ ಆ್ಯಕ್ಚುಲಿ ಇವಾಗ ಏನೋ ಹೇಳ್ದ, ಅವನ ಹತ್ರನೇ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಏನದು ಏನೋ ಮ್ಯಾಮ್ ನೀವು ಮೇಘನ ಅಲ್ವಾ ಬ್ಲಾಗರ್, ಒಂದು ಫೋಟೋ ತಗೋಬೋದಾ? ಈ ಥರ ಟೈಮ್ ಯಾವಾಗ ಬರುತ್ತೆ ಗೈಸ್? ನಾನು ಕಾಯ್ತಾ ಇದ್ದೀನಿ. ಹಾಯ್ ಏನಾಯ್ತು? ಯೂಟ್ಯೂಬು ನೋಡ್ತೀಯಾ? ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಬರ್ತಾ ಇರೋದು ಇವರು. ಸೊ ಇವ್ರು ನಮ್ಮ ಮಾಮ. ಸೊ ಇವರು ತಿನ್ನೋಕೆ ಕರ್ಕೊಂಡು ಬಂದಿದ್ದಾರೆ. ಇದು ಹೆಸರೇನು ಶಶಿ? ಇಲ್ಲ ಕೇಕ್ ಗರ್ ಅಲ್ಲ, ಮಿಠಾಯಿಗರ್. ನಿಮಗೆ ಗೊತ್ತಿರುತ್ತೆ ಮಿಠಾಯಿಗರ್ ಅಂತ. ಲೈಕ್ ಇದಕ್ಕೆ ಅದು ಗಾಂಧಿ ಬಜಾರಿಗೆ ಬಂದರೆ ಸೊ ಅಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ತಿನ್ಕೊಂಡು ಇವಾಗ ಹೊರಡಬೇಕು. ಇವನು ಬರ್ಗರ್ ಆರ್ಡ್ರ್ ಮಾಡಿದ್ದಾನೆ, ನಾನು ಮೋಮೋಸ್ ಆರ್ಡ್ರ್ ಮಾಡಿ. ಯಾಕೆ ನಗ್ತಾ ಇದೆಯಾ? ಇವ್ರಿಗೆ ಇವೆಲ್ಲ ಫಸ್ಟ್ ಟೈಮ್, ಅದಕ್ಕೆ ಇವ್ನು ನಗ್ತಾ ಇರೋದಲ್ವಾ? ಸೊ ನಾನು ಇವ್ನು ಬರ್ಗರ್ ಆರ್ಡ್ರ್ ಮಾಡಿದ್ದೆ, ನಾನು ಮೋಮೋಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಇವರೇ ಬಿಲ್ ಪೇ ಮಾಡ್ತಾ ಇರೋದು, ಅದಕ್ಕೆ ಫುಲ್ಲು ಟ್ಯಾಕ್ಸ್ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಬಂದುಬಿಟ್ಟು. ಸೊ ಈಗ ತಿನ್ಕೊಂಡು ಹೊರಡೋಣ. ಸೊ ಚಲೋ ಲೆಟ್ಸ್ ಈಟ್. ಹಾಯ್ ಗಾಯ್ಸ್, ನಾನು ಈ ವ್ಲಾಗ್ನ 2 ದಿನ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವತ್ತು ಹೇಳ್ದಂಗೆ ಬಟ್ಟೆ ತೊಗೊಳಕ್ಕಾಗಲಿಲ್ಲ. ಸೊ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ನಾನು ಅಣ್ಣ ಮತ್ತೆ ಇವತ್ತು ಹೊರಟಿದ್ದೀವಿ. ಸೊ ಲೆಟ್ಸ್ ಸಿ ಏನು ಬಟ್ಟೆ ಸಿಗುತ್ತೆ, ಏನು ಸಿಗುತ್ತೆ, ಲಿಟ್ರಲಿ ವಿತ್ ರ್ಯಾಂಡಮ್ ಥಾಟ್. ಸೊ ಬನ್ನಿ ಹೋಗಿ ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಕೂಡ ತೋರಿಸ್ತೀನಿ. ಕೀಪ್ ವಾಚ್. ಇದನ್ನು ನೋಡಿದ್ದೀನಿ. ಸೊ ಲೆಮಿಸಿ, ಇದು ಇಫ್ ಇನ್ ಕೇಸ್ ಇದನ್ನು ತೊಗೊಂಡ್ರೆ ಇದನ್ನು ಹಾಕಲ್ಲ ವ್ಲಾಗಲ್ಲಿ, ನಾನು ಬ್ಲರ್ ಮಾಡ್ತೀನಿ. ಬಿಕಾಸ್ ಐ ವಾಂಟ್ ಯು ಗೈಸ್ ಟು ಸಿ ಡೈರೆಕ್ಟ್ ಬರ್ಡೇ ದಿನ. ಸೊ ಇದನ್ನು ಟ್ರೈ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಇಸ್. ಕೇಳುವ, ನಮ್ಮ ಅಣ್ಣನ ಕೇಳ ಏನು ಅನಿಸುತ್ತೆ ಅಂತ. ಸೊ ಇಟ್ಸ್ ಲೈಕ್ ದಿಸ್. ಲೆಮಿಸಿ, ನಾನು ಇದನ್ನು ವೆಸ್ಟ್ ಸೈಡಲ್ಲಿ ಬಂದು ನೋಡಿದ್ದೀನಿ. ಸೊ ಲೆಮಿಸಿ ಹೌ ಇಟ್ ಲುಕ್ಸ್. ಐ ಲಾಸ್ಟ್ ಪೀಪಲ್. ಸೊ ಮತ್ತೆ ವೆಸ್ಟ್ ಸೈಡ್ಗೆ ಕರ್ಕೊಂಬಂದ್ಬಿಟ್ಟು ಯಾವುದೋ ಒಂದು ಟ್ರಯಲ್ ಮಾಡಿದೆ. ಕ್ಲಿಪ್ಪಿಂಗ್ ಇದ್ರೆ ಅದನ್ನು ಹಾಕ್ತೀನಿ, ಅದು ನೋಡಿಬಿಟ್ಟು ತಗೋ ಅಂತ ಅಂದ. ಸೊ ಐ ಡಿಂಟ್ ಲೈಕ್ ಇಟ್. ಸೊ ಈಗ ಮತ್ತೆ ವೆಸ್ಟ್ ಸೈಡ್ ಬೇಡ ಅಂತ ಅಂದ್ಕೊಂಡು ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ, ಕಮರ್ಷಿಯಲ್ ಸ್ಟ್ರೀಟಲ್ಲೇ. ಸೊ ಲೆಟ್ಸ್ ಸಿ, ಬೇರೆ ಕಡೆ ಏನು ಕತೆ ಏನೂ ಗೊತ್ತಿಲ್ಲ. ಕಮ್ ಲೆಟ್ಸ್ ಗೋ. ನೋಡಿ ಗಾಯ್ಸ್, ನಮ್ಮ ಪರಿಸ್ಥಿತಿ ಒಂದು ಬರ್ಡೇ ಬಟ್ಟೆ ತಗೊಳಕ್ಕೆ ಹೋಗಿ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋದ್ವಿ, ಸಿಗಲಿಲ್ಲ. MG ರೋಡ್, ಬ್ರಿಗೇಡ್ ರೋಡ್ ಅಲ್ಗೂ ಹೋದ್ವಿ, ನನಗೆ ಇಷ್ಟ ಆಗಿರೋದು ಸಿಗಲಿಲ್ಲ. ಎಂಡ್ ಆಫ್ ದ ಡೇ ಲಾಸ್ಟ್ ಆಪ್ಷನ್ ನಾವು ಹೋಗ್ತಾ ಇರೋದೇ ವಿಜಯನಗರಲ್ಲಿರೋದು MGT ಮಾಲ್ಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಅಲ್ಲೂ ಬಟ್ಟೆ ಸಿಗುತ್ತಾ ಇಲ್ವಾ ಅಂತ. ಫುಲ್ಲು ಪ್ಯಾಕ್ಡ್ ಆಗಿ, ಮಳೆ ಅಂತೂ ಲಿಟ್ರಲಿ ಜೋರಾಗಿ ಬರ್ತಿದೆ. ಇವ್ರು ಕಸ ಪಡ್ಕೊಂಡು ನೋಡಿಸ್ತಾ ಇದ್ದಾನೆ, ಬೈತಾ ಇದ್ದಾರೆ ನನಗೆ, ಅಯ್ಯೋ ಅಯ್ಯೋ ಅಂದ್ಕೊಂಡು. ಸೊ ಇಟ್ಸ್ ಓಕೆ, ಎಂಡ್ ಆಫ್ ದ ಡೇ ಬಟ್ಟೆ ತಗೊಳ್ಳೇಬೇಕು ಇವತ್ತು, ನಾಳೆ ಆಗಲ್ಲ, ಆಪ್ಷನ್ ಇಲ್ಲ. ಸೊ ಇವತ್ತು ತಗೊಳ್ಳೇಬೇಕು ಅಂತ ಹೊರಟಿದ್ದೀವಿ. ಮಳೆ ಪರವಾಗಿಲ್ಲ, ಒಂಚೂರು ಕಮ್ಮಿ ಆಗಿದೆ. ಸೊ ಲೆಟ್ಸ್ ಗೋ. ಹೋಗಿ ಅಂತ ನೋಡಿ ಮ್ಯಾಪ್ ಬೇರೆ ಇಟ್ಕೊಂಡಿದ್ದೀನಿ. ಇವ್ರ ಫೋನ್ ತುಂಬ ಚೆನ್ನಾಗಿದೆ ಅಂತ ಅವ್ನು ಬೌನ್ ಮಾಡಿ ಹಾಕ್ಕೊಟ್ಟಿದ್ದಾನೆ. ನನ್ನ ಫೋನಲ್ಲಿ ಆಫ್ ಆಗುತ್ತೆ ಇವಾಗ. ಇದಕ್ಕೆ ಸಾದ್ರೆ ಏನು ತಗೊಂಡೆ ಅಂತ ತೋರಿಸ್ತಿಲ್ಲ, ತೋರ್ಸೋಕ್ಕಾಗಲ್ಲ ಗೈಸ್. ಈಗ ಫೈನಲಿ GT ಮಾಲ್ ರೀಚ್ ಆಗಿದ್ದೀವಿ ಈ ವ್ಯವಸ್ಥೆಯಲ್ಲಿ. ಯಪ್ಪ ದೇವ್ರೆ, ಐ ಡೋಂಟ್ ನೋ. ಅವ್ನು ಫುಲ್ಲು ಗರಮಾಗಿ ಬೈತವನೇ, ಲಿಟ್ರಲಿ ಏನೂ ತಿಂದಿಲ್ಲ. ಸೊ ಈಗ ಫಸ್ಟ್ ತಿನ್ಕೊಂಡು ಆಮೇಲೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ. ಸೊ ನೋಡೋಣ, ಐ ಆಮೇಲೆ ಬ್ಲ್ಯಾಂಕ್ ಮೈಂಡ್ ಲಿಟ್ರಲಿ. ಲೆಟ್ಸ್ ಸಿ ಏನು ಮಾಡ್ತೀವಿ, ಇನ್ನೂ ಏನೋ ಐಡಿಯಲ್ಲ ನೋಡೋಣ. ಗೈಸ್ ಫೈನಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಎಷ್ಟೊಂದು ಕತೆಗಳೆಲ್ಲ ಮಾಡ್ಕೊಂಡು ಇವಾಗ ಫೈನಲಿ ಊಟ ಮಾಡ್ತಾಯಿದ್ದೀವಿ. ಬಿರಿಯಾನಿ, ಲಾಲಿಪಾಪ್ ಮತ್ತು ಕೋಕ್ ತೊಗೊಂಡಿದ್ದೀವಿ. ಸೊ ಹೌ ಇಟ್ ಫೀಲ್ಸ್ ಆಫ್ಟರ್ ಅ ಲಾಂಗ್ ಡೇ. ಅವ್ನ ಮುಖನೇ ಎಲ್ಲ ಹೇಳ್ತಿದೆ. ಸೊ ಯಾವ ಫಸ್ಟ್ ತಿಂದು ಆಮೇಲೆ ಮತ್ತೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಲೆಟ್ಸ್ ಹ್ಯಾವ್. ಫೈನಲಿ ಶಾಪಿಂಗ್ ಮುಗಿದಿದೆ. ಸೊ ಶಾಪ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಮೊನ್ನೆ ಇವತ್ತು ಎಲ್ಲ ಸಿಕ್ಕಾಬಟ್ಟೆ ಲೈಕ್ ಶಾಪಿಂಗ್ ಅಂದ್ಕೊಂಡು ಲೇಟ್ ಮಾಡಿದೆ. ಸೊ ಫೈನಲಿ ಚೆನ್ನಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಅವರು ರಿವೀಲ್ ಮಾಡೋಕ್ಕೆ ಬಿಡಲಿಲ್ಲ, ಯಾಕಂದರೆ ಅಲ್ಲಿ ಫೋಟೋಸ್ ವೀಡಿಯೋಸ್ ಅಲವಿಲ್ಲ ಅಂತ ಅಂದರು. ಸೊ ಎನಿಹಾವ್ ನಾನು ರಿವೀಲ್ ಮಾಡಲ್ಲ, ಬರ್ಡೇ ದಿನ ರಿವೀಲ್ ಮಾಡ್ತೀನಿ. ನನ್ನನ್ನು ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ, ಮೇಘನ ಕೇಶವ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ತಿನ್ಕೊಂಡು ಹೊರಡ್ಬೇಕಷ್ಟೇ. ಸೊ ಲೆಟ್ಸ್ ಗೋ. ಇಲ್ಲಿ ಫೈನಲಿ ಬಟ್ಟೆ ತೊಗೊಂಡಿರೋದು ನಾನು. ನಿಮ್ಮ ಅಮ್ಮನ ಪಿಂಡ. ಹಾಂ ಹೇಳ್ಬೇಕು, ಬಟ್ ಮಾತಾಡಬೇಕು. ಆಯ್ತು ಹೇಳು ಬೇಗ. ಏನನ್ಸುತ್ತೆ ಇಷ್ಟು ಓಡಾಡಿಸಿ ಬೆಳಗ್ಗೆಯಿಂದ ಫೈನಲಿ ಬಂದು ಮಾಲಲ್ಲಿ ಬಟ್ಟೆ ತೊಗೊಂಡಿದ್ದೀನಿ. ಮಲ್ಕೊಂಡ್ರೆ ಸಾಕಾಗಿ ಒಂದು ಫ್ರಸ್ಟ್ರೇಷನ್ ನನಗೆ ಅರ್ಥಾಗುತ್ತೆ, ಬಿಕಾಸ್ ಅಷ್ಟು ಕಡೆ ಕೊಟ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ. ಸೊ ಅಷ್ಟೇ ಗೈಸ್. ಚಿಯರ್ಸ್ ಗೈಸ್. ವೆರಿ ಲಾಂಗ್ ಡೇ. ಮಚ್ ನೀಡ್ ಅನಿಸುತ್ತೆ ಐಸ್ ಕ್ರೀಮು. ಸೊ ಇದನ್ನು ತಿನ್ಕೊಂಡು ಇನ್ನು ಮಿಕ್ಕಿದ ಕೆಲಸ ಏನೂ ಇಲ್ಲ, ಹ್ಯಾಪಿಲಿ ಮನೆಗೆ ಹೋಗೋದಷ್ಟೇ. ಆ್ಯಂಡ್ ಹ್ಯಾಪಿ ಬಟ್ಟೆ ಸಿಕ್ತು ಅನ್ನೋದೊಂದು ಖುಷಿ ಖಂಡಿತವಾಗ್ಲೂ ಇದೆ.
ಸೊ ಅಷ್ಟೇ ಆಗಿತ್ತು ಈ ಬರ್ಡೇ ಶಾಪಿಂಗ್ ವ್ಲಾಗ್. ದೊಡ್ಡದಾಗಿದೆ ಅಂತ ಅಂದ್ಕೊಳ್ತೀವಿ, ಚಿಕ್ಕದಾಗಿದೆಯೋ ಗೊತ್ತಿಲ್ಲ. ಸೊ ಇಷ್ಟ ಆಗಿತ್ತು. ತುಂಬ ಬೆಳಗ್ಗೆಯಿಂದ ಅಯ್ಯೋ ಸಿಕ್ಕಿಲ್ಲ ಅಂದ್ಕೊಂಡೇ ಇದ್ದೆ. ಸೊ ಫೈನಲಿ ತೊಗೊಂಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಆ್ಯಸ್ ಇಟ್ ಈಸ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಐ ಲವ್ ಯು ಆಲ್ ಸೋ ಮಚ್. ಆ್ಯಂಡ್ ನನ್ನ ಬರ್ಡೇ ಬೇರೆ ಬರ್ತಿದೆ, ಖಂಡಿತವಾಗೂ ಆ ವ್ಲಾಗ್ನ ನಾನು ಮಾಡ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರಿ. ಆ್ಯಂಡ್ ನಾನೇನೇನು ಔಟ್ಫಿಟ್ ಹಾಕಿದ್ದೀನಿ ಅಂತೆಲ್ಲ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಮೇಘನಾ ಕೇಶವ ಅಂತ ಹ್ಯಾಂಡಲ್ ಇದೆ, ಅಲ್ಲಿ ಫಾಲೋ ಮಾಡಿ. ಸೊ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಆ್ಯಸ್ ಇಟ್ ಈಸ್, ಐ ಲವ್ ಯು ಆಲ್ ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.